ಕಾಶ್ಮೀರದಲ್ಲಿ ಯೋಧರ ವಾಹನ ಅವಘಡ ಆದಂತಹ ವಿಚಾರ ಏನಿದೆ. ಅನೂಪ್ ಪೂಜಾರಿ ಮೃತದೇಹ ಉಡುಪಿಗೆ ತಲುಪಿದೆ. ಬಿಜಾಡಿಯ ಮನೆಗೆ ಈಗ ಅನೂಪ್ ಪಾರ್ಥಿವ ಶರೀರವನ್ನು ತಲುಪಿಸಲಾಗಿದೆ. ಗ್ರಾಮಸ್ಥರಿಂದ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳು ಈಗ ಅಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲೆಲ್ಲೂ ಕೂಡ ಮುಗಿಲು ಮುಟ್ಟಿದೆ ಕುಟುಂಬದ ಆಕ್ರಂದನ. ಸೊ ಬಿಜಾಡಿ ಮನೆಯಲ್ಲಿ ಈಗ ಸಾವಿರಾರು ಗ್ರಾಮಸ್ಥರು ಸೇರಿದ್ದಾರೆ. ಊರುಗಳಲ್ಲಿ ಹೇಳ್ತಾ ಇರ್ತಾರೆ ಅವಾಗ ನಮ್ಮೂರಿನ ಅವನು ಯೋಧ ನೋಡಿ ಅಂತೇಳಿ. ಬಟ್ ಅವನು ಪಾರ್ಥಿವ ಶರೀರ ಬಂದಾಗ ಎಂಥ ಸಂಕಟ ಆಗುತ್ತೆ. ಇಡೀ ಊರಿಗೂರೇ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ. ಒಟ್ಟು 3 ಕರ್ನಾಟಕದ ಯೋಧರು ಈ ಅವಘಡದಲ್ಲಿ ಸಾವನ್ನಪ್ಪಿರೋದು. ಒಂದು ಬೆಳಗಾವಿಯವರು, ಇನ್ನೊಂದು ಬಾಗಲಕೋಟೆಯವರು, ಇನ್ನೊಂದು ಉಡುಪಿಯಲ್ಲಿ, ಬಿಜಾಡಿಯವರು, ಕುಂದಾಪುರದವರು. ಒಂದು ಈ ದೃಶ್ಯಗಳನ್ನಾದರೂ ನೋಡಿದಾಗ ದೇಶದ ಒಳಗಡೆಗಿರುವಂಥ ಜನ ಏನು ಯೋಚನೆ ಮಾಡಬೇಕು, ಏನು ಕಲಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನಮಗೋಸ್ಕರ ಅಲ್ಲಿರುವಂಥವ್ರು ಎಷ್ಟು ದೂರ ಇರ್ತಾರೆ ಅವ್ರ ಕುಟುಂಬದಿಂದ, ಹೇಗೆ ಅವ್ರಿಗೆ ಯಾವಾಗ ಸಾವು ಬರುತ್ತೆ, ಯಾವಾಗ ಹುತಾತ್ಮರಾಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವರೆಲ್ಲ ಬಂದಾಗ ಈ ದೃಶ್ಯ ನೋಡಿ ಹೇಗಿರುತ್ತೆ. ಅಟ್ಯಾಕ್ ಆಗಿತ್ತು, ಅದಕ್ಕೋಸ್ಕರ ಈಗ ಯಾರಮಾರಟ ಯೂನಿಟ್ ಹೋಗಿರುವಂಥದ್ದು. ಅದಾದಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅಂದ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ದರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ನಿಜಾಮುಲ್ಲ ಅಟ್ಯಾಕ್ ಆಯಿತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನನೂ ಕಾಲ್ ಮಾಡೋದಿದ್ದಿಲ್ಲ. ಆ ದಿನ ಮಂಗಳವಾರ ಇಡೀ ದಿನ ಕಾಲ್ ಮಾಡಿಲ್ಲ ಆಯಿತು. ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ. ಮತ್ತು ನಾನು 10:30, 11:00 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಬಂತು. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರ ಮಾರಾಟದ್ದೇ ಬಿದ್ದಿದೆ ಅಂದ್ಕೊಂಡು ಗೊತ್ತು. ಬಟ್ ಇವರು ಅದರಲ್ಲಿ ಇರೋದಿಲ್ಲ ಅನ್ನೋ ಒಂದೇ ಹೋಪಲ್ಲಿದ್ದೆ ನಾನು. ರಾತ್ರಿ ಇಡೀ ನೋಡ್ತಿದ್ದೆ ಆನ್ಲೈನ್ ಬರ್ತಾರಾ ಏನೋ ಅಂದ್ಕೊಂಡು. ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅಂದ್ಕೊಂಡು. ಬಟ್ ಕಾಲ್ ಬರಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ ಅಷ್ಟೇ. ಹೋಗಿದ್ದಷ್ಟೇ. ಅವರು 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು, 23ಗೆ ಅವ್ರು ಯೂನಿಟಿಗೆ ಹೋಗಿದ್ದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ಥರ ಆಗಿರೋದು. ಹೆಚ್ಚು ದಿನ ಆಗಿಲ್ಲ, 2 ದಿನ ಆಗಿದೆ ಅಷ್ಟೇ. 13 ವರ್ಷ ಆಗಿತ್ತು. ಇನ್ನೊಂದು 4 ವರ್ಷ ಅವರಿಗೆ ಇತ್ತು. ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅಂದ್ಕೊಂಡು. ಬಟ್ ಇಲ್ಲ, ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಅಂತ. ಮಿನಿಮಮ್ ಸರ್ವಿಸ್ ಮಾಡದೆ ಬಂದರೆ ನಂಗೆ ಬೆಲೆ ಇಲ್ಲ. ಮಿನಿಮಮ್ 15 ವರ್ಷ ಸರ್ವಿಸ್ ಆಗಬೇಕು, ಆಮೇಲೆ ಅವರು ವಾಪಸ್ ಬರ್ಬೋದು ಸೆಲ್ಫ್ ರಿಟೈರ್ಮೆಂಟ್ ತೊಗೊಂಡು. ಅದನ್ನೇ ಹೇಳ್ತಾ ಇದ್ದಿದ್ದು. ಅವರು ಭಾಳಷ್ಟು ಜನ ಹಂಗೆ ಮಾಡ್ತಾರೆ. ಬಟ್ ಆ ಕುಟುಂಬದವರ ಕಷ್ಟ ಯಾರಿಗೆ ಹೇಳೋದ್ರಿ. ಒಳಗಡೆಗಿರುವಂಥ ನಾವೆಲ್ಲ ಎಷ್ಟು ಚೆನ್ನಾಗಿರ್ತೀವಿ, ಎಲ್ಲ ನಡ್ಕೊಂಡಿರ್ತೀವಿ. ಆದರೆ ಅಲ್ಲಿ ನೋಡಿ 1.5 ವರ್ಷ ಆಯ್ತಂತೆ ಕತೆ. ಭಾಳ ಕಷ್ಟ ಆಗ್ಬಿಡುತ್ತೆ ಯೋಧರ ವಿಚಾರದಲ್ಲಿ ಮಾತನಾಡ್ತಾ ಹೋದಾಗ. ಕಲಿಯುವಂಥದ್ದು ಭಾಳ ಇದೆ. ಕಲಿಯೋರು ಕಲಿಯಲ್ಲ, ಒಳಗಡೆ ಮಾಡೋದನ್ನೆಲ್ಲ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಬೆಳಗಾವಿಯಲ್ಲೂ ಕೂಡ ನೋಡ್ತಾ ಇದ್ದೀರ. ಬೆಳಗಾವಿಯಲ್ಲೂ ಕೂಡ ಅಲ್ಲೂ ಕೂಡ ಪಾರ್ಥಿವ ಶರೀರ ಬಂದಿದೆ. ಬೆಳಗಾವಿ, ಬಾಗಲಕೋಟೆ ಏರ್ಪೋರ್ಟ್ನಿಂದ ಬಂದು ಆಮೇಲೆ ಅಲ್ಲಿ ಮುಖ್ಯಮಂತ್ರಿಗಳು ಗೌರವವನ್ನು ಸಲ್ಲಿಸಿದ್ರು. ಅದಾದ ನಂತರ ಅವರ ಕುಟುಂಬಗಳಿಗೆ ಹಸ್ತಾಂತರವನ್ನು ಮಾಡಿದರು. ಅಲ್ಲಿ ಅಂತಿಮ ವಿಧಿವಿಧಾನಗಳೇನು ನೆರವೇರಿಸಬೇಕು ಅದನ್ನು ಮಾಡ್ತಾ ಇದ್ದಾರೆ.